ತನಗೆ ಇದ್ದಂತಹ ಸೀಟುಗಳ ಪೈಕಿ ಬಾಕಿ ಉಳಿಸಿಕೊಂಡಿದ್ದ ಒಂದನ್ನು ಬಿಜೆಪಿ ಇತ್ತ ಆಖೈರುಗೊಳಿಸಿದೆ. ಅತ್ತ ಜೆಡಿಎಸ್ ತೀರ್ಮಾನಿಸಿದ್ದರೂ ತೀರ್ಮಾನವನ್ನು ಪ್ರಕಟ ಮಾಡಲು ಆಗದ ತನ್ನದೇ ಲೆಕ್ಕಾಚಾರ ಅಥವಾ ಸಂದಿಗ್ಧತೆಯಲ್ಲಿ ಇದೆ. ಇತ್ತ ಕಾಂಗ್ರೆಸ್ ಎಲ್ಲವೂ ಬಹು ಸುಲಭವಾಗಿ ಆದೀತು ಅಂದುಕೊಂಡಿದ್ದ ಕಾಂಗ್ರೆಸ್ ಈಗ ಬಂಡಾಯದ ಬಿಸಿಯನ್ನು ರಾಜೀನಾಮೆ ಹಂತದವರೆಗೆ ನೋಡುತ್ತಿದೆ. ಇದು ಕರ್ನಾಟಕದ ಈ ಸಾಲಿನ ಲೋಕಸಭಾ ಚುನಾವಣೆಯ ಪೂರ್ವ ಚಿತ್ರ. ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನೋಟಿಫಿಕೇಷನ್ ಅಂದರೆ ಅಧಿಸೂಚನೆ ಜಾರಿಯಾಗೋಗಿದೆ, ಹೊರಬಂದಿದೆ. ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕದ 14 ಕ್ಷೇತ್ರಗಳಿಗೆ ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಶುರು. ಆದರೂ ಕೋಲಾರ ಟಿಕೆಟ್ ಮಾತ್ರ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಘರ್ಷವೇ ನಡೆದಿದೆ. ಟಿಕೆಟ್ ಲಾಬಿಯಲ್ಲಿ ಮಂತ್ರಿ ಮುನಿಯಪ್ಪ ಅವರು ಮೇಲುಗೈ ಸಾಧಿಸಿದಂತೆ ಬೆಳಿಗ್ಗೆ ಕಾಣಿಸಿತು. ಆದರೆ ಮಧ್ಯಾಹ್ನ ಕಳೆದ ನಂತರ ಅದು ಇಲ್ಲವೇನೋ ಎನಿಸಿತು. ಈಗ ಮತ್ತೆ ರಾತ್ರಿ ಕಳೆದ ನಂತರ ಏನಾದೀತೋ ಗೊತ್ತಿಲ್ಲ. ದೆಹಲಿಗೆ ಹೊರಟಿದ್ದಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಪ್ರಶ್ನೆ ಬಂದಾಗ ಕೋಲಾರದ ಟಿಕೆಟಿಂದು ಎಲ್ಲ ಆಗಿದೆಯಲ್ಲ, ಮುನಿಯಪ್ಪ ಇಲ್ಲೇ ಇದ್ದಾರೆ, ಅವರನ್ನು ಕೇಳಿಕೊಳ್ಳಿ ಅಂತ ಅಂದರು. ಇದನ್ನು ಬಹು ಸಹಜವಾಗಿ ಕೇಳಿಸಿಕೊಂಡವರೆಲ್ಲ ಮುನಿಯಪ್ಪ ಕೇಳಿದಂತೆ ಮತ್ತು ಬಯಸಿದಂತೆ ಅವರ ಪರವೇ ಆಗಿದೆ ಟಿಕೆಟ್ ಎಂದು ಲೆಕ್ಕಾಚಾರ ಹಾಕಿದ್ರು. ಅಂದರೆ ಅರ್ಥ, ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣನವ್ರಿಗೆ ಟಿಕೆಟ್ ಸಿಕ್ಕತ್ತೆ ಅನ್ನೋ ಸುದ್ದಿ ಹೊರಕ್ಕೆ ಬಂತು. ಇಮಿಡಿಯೇಟ್ಲಿ ಕೋಲಾರದ ಚಿನ್ನದ ಗಣಿ ಬಾಗಿಲು ಮುಚ್ಚಿ ಬಹಳ ವರ್ಷವಾಗಿದೆ. ಆದರೆ ರಾಜಕೀಯ ಗಣಿ ಸ್ಫೋಟಗೊಂಡಿತು. ರಮೇಶ್ ಕುಮಾರ್ ಬಣ ಕೆರಳಿ ಬಿಟ್ಟಿತಂತೆ. ಸಚಿವ MC ಸುಧಾಕರ್ ಸೇರಿ, MC ಸುಧಾಕರ್ ಸಚಿವ, ಚಿಕ್ಕಬಳ್ಳಾಪುರದಲ್ಲಿ ಈಗ BJPಯ ಲೋಕಸಭಾ ಅಭ್ಯರ್ಥಿಯಾಗಿರುವ ಸುಧಾಕರ್ ಅಲ್ಲ, ಇದು MC ಸುಧಾಕರ್. ಓಕೆ, ಅವರೂ ಸೇರಿ 3 ಶಾಸಕರು ಹಾಲಿ, 2 MLCಗಳು ಹಾಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಡುವಂತಹ ಬೆದರಿಕೆಯನ್ನೇ ಹಾಕಿಬಿಟ್ಟರು. ಅಷ್ಟೇ ಅಲ್ಲ, ಕಾಗದವನ್ನು ರಾಜೀನಾಮೆ ಹಿಡಿದುಕೊಂಡು ಸಭಾಪತಿಗಳ ಕಚೇರಿಗೆ ಹೊರಟೇ ಬಿಟ್ಟರು. ಹೋಗಿ ಪತ್ರಿಕೆ ಮಾಧ್ಯಮದವರಿಗೆ ತೋರಿಸ್ಬಿಟ್ರು, ಇಲ್ಲಿದೆ ನೋಡ್ರಿ ಅಂತ. ಆಮೇಲೆ ಅದು ನಮಗೆ ಗೊತ್ತಾಯಿತು, ಅದೊಂಥರ ಈ ಫಿಲಮ್ನ ಪ್ರೀ ಇವೆಂಟ್ ಇದ್ದಂಗಿದು, ಬರೀ ಅನೌನ್ಸ್ಮೆಂಟ್ ಅಷ್ಟೇ, ಜಾರಿ ಅಲ್ಲ ಇದು ಅಂತ. ಈ ಇಡೀ ಆಟದಲ್ಲಿ ರಮೇಶ್ ಕುಮಾರ್ ಅವರ ಪಾತ್ರ ಎಂಬುದು ಬಹುಜನರ ನಂಬಿಕೆ ಅಥವಾ ಆರೋಪ. ಆದರೆ ಅವರು ಇವತ್ತೆಲ್ಲೂ ಕಾಣಿಸಿಲ್ಲ. ಹಾಗಾಗಿ ನೇರವಾಗಿ ಅವರೇ ಜವಾಬ್ದಾರಿ ಅಂತ ನಾವು ಹೇಳಕ್ಕೆ ಬರಲ್ಲ ಅಲ್ವಾ? ಸೊ ಈಗೇನು ಮಾಡೋಣ ಅಂತೀರಿ? ಯಾರೇನು ಹೇಳಿದ್ದಾರೆ ಅಂತ ನೋಡ್ಬಿಡ್ಬೇಕು. ನೋಡೋಣ. ಏಳು ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ತರಬೇಕು ಅಂತ ಮನವಿ ಮಾಡಿದೆ. ಅವರು ಅವರದೇ ಆದಂಥ ವಿಚಾರಗಳನ್ನು ಹೇಳಿ, ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ, ಅವ್ರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೊಡಿ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಘಟಕರು ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಓಕೆ, ಅನೌನ್ಸೇ ಮಾಡಿಲ್ಲ ಸರ್, ಅಷ್ಟು ಬೇಗ ರಾಜೀನಾಮೆ ಕೊಡ್ತೀವಿ. ಅನೌನ್ಸ್ ಮಾಡಿಲ್ಲ, ಅವ್ರು ರಾಜೀನಾಮೆ ಅದೇನೋ ಡ್ರಾಮಾನ ಏನು ಅಂತ ನೋಡೋಣ ಈಗ ಮುಂದಕ್ಕೆ. ಬಟ್ ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ಪಕ್ಷ 6 ಸರಿ 7 ಸರಿ 5 ಸರಿ 4 ಸರಿ ಗೆದ್ದವರು ಉತ್ತರಾಧಿಕಾರಿ ಆಯ್ಕೆಯನ್ನು ಆ ಕ್ಷೇತ್ರ ಮತ್ತೆ ಉಳಿಯಬೇಕು ಎಂದರೆ ಕುಟುಂಬದ ಒಳಗೆ ಎಂಬ ವಾದವನ್ನು ಒಂದು ರೀತಿಯ ಸಾಂವಿಧಾನಿಕ ಹಕ್ಕಿನ ರೂಪದಲ್ಲಿ ಪ್ರತಿಪಾದಿಸುವುದನ್ನು ನೋಡ್ತಾ ಇದ್ದೀವಲ್ಲ, ಅದು ಪ್ರಜಾಪ್ರಭುತ್ವವನ್ನು ಒಪ್ಪುಕೊಂಡಿರುವ ಭಾರತದ ಮತದಾರನ ಮೊದಲ ದೌರ್ಭಾಗ್ಯ. ನಮ್ಮ ಮೊದಲ ಸೌಭಾಗ್ಯ ಪ್ರಜಾಪ್ರಭುತ್ವ, ಮತ ಹಾಕುವುದು. ಅದೇ ರೀತಿ ಮೊದಲ ದೌರ್ಭಾಗ್ಯ ಇದು. ಕಾನ್ಸ್ಟಿಟ್ಯೂಷನ್ನಲ್ಲಿ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿ ನಮ್ಮ ಡ್ಯೂಟೀಸು, ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ನನ್ನ ಡ್ಯೂಟಿ
ಮತ್ತು ಹಕ್ಕು ಮತ ಹಾಕುವುದು. ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲದೇ ಇರೋದೊಂದು ಅನ್ರಿಟನ್ ಆಗಿ ಬಂದಿದೆಯಲ್ಲ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ, ಈ ಕುಟುಂಬ ಅವರವರೇ ಇರಬೇಕು ಅನ್ನೋದು, ಅದು ನಾಳೆ ಏನಾದರೂ ಕಾನ್ಸ್ಟಿಟ್ಯೂಷನ್ ರೀರೈಟ್ ಆದರೆ ಅಥವಾ ಏನಾದ್ರು ಅಲ್ತಿ ಪಲ್ಟಿ ಸ್ವಲ್ಪ ಮಾಡಿ ಹೆಚ್ಚು ಕಡಿಮೆ ಏನಾದ್ರು ರಿಪೇರಿ ನೀವು ಮಾಡಿದ್ರೆ, ಅಂದರೆ ನಾಟ್ ದಿ ಫಂಡಮೆಂಟಲ್ಸ್, ನಾನು ಹೇಳ್ತಿರೋದು ಬೇರೆ ವಿಚಾರದಲ್ಲಿ, ಹಾಗಿದ್ದೊಂದು ಲೈನ್ ಸೇರಿಸ್ಬಿಡಿ. ಏನಂತ ಸರ್? ಮತದಾರನ ಮೊದಲ ದೌರ್ಭಾಗ್ಯಗಳು ಯಾವ್ಯಾವು ಮತದಾರನದು ಓಕೆ ಅಂತ. ಈಗ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದೀರಲ್ಲ, ಮೂಲಭೂತ ಹಕ್ಕನ್ನು, ಅದೇ ಥರ ಮತದಾರನ ದೌರ್ಭಾಗ್ಯಗಳು ಯಾವ್ಯಾವುದು? ಮೊದಲನೆಯದು ಪರಿವಾರ, ಎರಡನೆಯದು ಭ್ರಷ್ಟಾಚಾರ, ಓಕೆ ಮೂರನೆಯದು ಸ್ವಾರ್ಥಿ, ನಾಲ್ಕನೆಯದು ದರೋಡೆಕೋರ್ತನ, ಐದನೆಯದು ನಯವಂತಿಕೆ, ಸುಳ್ಳೇಳೋದು, ಆರನೆಯದು ಡ್ರಾಮಾ ಮಾಡ್ತಾರೆ. ಇದೆಲ್ಲವೂ ಜನರಿಗೋಸ್ಕರ ಅಂತ. ಇದೆಲ್ಲ ಜನರಿಗಾಗಿ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಇರೋದು ಜನರಿಗಾಗಿ ಅಲ್ಲ. ಇದನ್ನು ಸೇರಿಸ್ಬಿಟ್ರೆ ನಮ್ಮ ದೌರ್ಭಾಗ್ಯನ ಆನಂದವಾಗಿ ಓದಕ್ಕಾದರೂ ಓದ್ಬೋದು. ಆಮೇಲೆ ಅದನ್ನು ಬಿಟ್ಟು ಹೊಸದು ತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಇದಿಲ್ಲ ಪತರಂಗಿಲ್ಲ ಅಂತನಾದರೂ ಹೇಳ್ಬೋದು. ಯಾಕಂದ್ರೆ ಇನ್ನೇನೇನು ಹೊಸದು ಹುಟ್ಟು ಹಾಕಿಬಿಡ್ತಾರೋ ಆಮೇಲೆ. ನಾಚಿಗೆಟ್ಟಂತಹ ಸಿಸ್ಟಮ್ನಲ್ಲಿ ಭಾಳ ಹೆಮ್ಮೆಯಿಂದ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಬೇಕಾಗಿರುವಂತಹ ಸಂಕಟದ ಸನ್ನಿವೇಶ ಪ್ರತಿ ಚುನಾವಣೆಯಲ್ಲಿ. ನಮ್ಮ ಹಣೆ ಬರಹ. ಇನ್ನೊಬ್ಬರನ್ನ ಬೆಳೆಸಬೇಕು ಅನ್ನೋ ಕೋಲಾರ ಕೈಗಂಡ ಬೆಳೆಸಬೇಕಾ? ಅಯ್ಯೋ, ಲಜ್ಗೆಟ್ಟವ್ರನ್ನ ತಂದು ಎಲ್ಲರೂ ಕೋಲಾರ ಕೈ ಕೆಂಡ ಯಾರೆಲ್ಲ ಬಂಡಾಯ ಅಂತ ನಮ್ಮವ್ರದ್ದೊಂದು ಪ್ರಶ್ನೆ. ಸರ್. ಅಬ್ಬಬ್ಬಬ್ಬ, ಲೀಗಲೈಸ್ ಮಾಡಿಬಿಡ್ರಿ ಸುಮ್ಮನೆ. ಅಪ್ಪ ಬಂದರೆ ಮಗ ಬರಲೇಬೇಕು. ರಾಜ ಮಹಾರಾಜರಿದ್ದಂಗೆ. ಅವ್ರ ಉತ್ತರ ರಾಜನಿಗೆ ಅಧಿಕಾರ ಇತ್ತು ತನ್ನ ಉತ್ತರಾಧಿಕಾರಿಯನ್ನು ನೇಮಿಸೋದಕ್ಕೆ. ಭಾಳ ಮಠಗಳಲ್ಲಿ ಎಕ್ಸಿಸ್ಟಿಂಗ್ ಅಲ್ಲಿರೋ ಸ್ವಾಮೀಜಿಗಳು ತಮ್ಮ ಉತ್ತರಾಧಿಕಾರಿ ನೇಮಿಸ್ತಾರೆ. ಹೌದು. ಇದನ್ನು ಯಾಕ್ರಪ್ಪ ಬಿಡ್ತೀರಿ? ಸೋಲ್ಲಿ ಮಾಡಿಬಿಡಿ ಸುಮ್ಮನೆ. ಡಿ ಜಿ ಕೆನ್ ಅಪಾಯಿಂಟ್ ಡಿ ಜಿ, ಎಸ್ ಪಿ ಕೆನ್ ಅಪಾಯಿಂಟ್ ಎಸ್ ಪಿ, ಎಮ್ ಎಲ್ ಎ ಕೆನ್ ಅಪಾಯಿಂಟ್ ಎಮ್ ಎಲ್ ಎ. ನೆಕ್ಸ್ಟ್ ಮಾಡಿಬಿಡಿ. ಎಲ್ಲ ಹೊರವ್ರ ಕೈಲೇ. ಯೋಗ್ಯತೆಗಳಿಗೆ ಇಷ್ಟು. ಎಂ ಸಿ ಸುಧಾಕರ್ ಸಚಿವರು, ಕೊತ್ತನೂರು ಮಂಜುನಾಥ್ ಕೋಲಾರ ಶಾಸಕರು, ನಂಜೇಗೌಡರು ಮಾಲೂರು ಶಾಸಕರು. ನಂಜೇಗೌಡರು ಅಂದರೆ ಈಗ ಮೊನ್ನೆಲ್ಲ ಗಲಾಟೆ ಆಯ್ತಲ್ಲ, ಕೆ ಎಮ್ ಎಫ್ ಗಲಾಟೆ ಅವರ. ಓಕೆ. ಅನಿಲ್ ಕುಮಾರ್ ಎಮ್ ಎಲ್ ಸಿ, ನಜೀರ್ ಅಹಮದ್ ಎಮ್ ಎಲ್ ಸಿ. ಇವರಿಷ್ಟು ಜನ ರಾಜೀನಾಮೆ ಕೊಡಕ್ಕೆ ಹೋಗಿದ್ದು. ಮತ್ತೆ KGF-ನ ಯಾವ ಗಣಿ ಇದು? ಸಾರಿ, ಕೋಲಾರದ ಯಾವ ಗಣಿ? ಚಿನ್ನದ ಗಣಿ. ರಾಜಕೀಯ ಗಣಿಯಿಂದ ಸ್ಫೋಟಿಸಿ ಹೊರಕ್ಕೆ ಬಂದಿರುವವರು. ಆಯ್ತಾ? ಯಾಕಂತೆ ಸ್ಫೋಟ? ಅವರು ಉದ್ದೇಶ ಏನು? ಅಂದ್ರೆ ಯಾರು ಡೈನಮೈಟ್ ಇಟ್ಟರೋ ಹೆಂಗೆ? ಅವರ ಪ್ರಕಾರ ಡೈನಮೈಟೋ ಅಥವಾ ಮತ್ತೊಂದೋ ಮುನಿಯಪ್ಪ ಈಗಿರುವ ಹಾಲಿ ಮಂತ್ರಿ KH ಮುನಿಯಪ್ಪ ಸದ್ಯಕ್ಕೆ ದೇವನಹಳ್ಳಿಯ ಶಾಸಕರು. ಅದು ಕೋಲಾರದ ಪರಿವ್ಯಾಪ್ತಿ ಒಳಕ್ಕೆ ಬರುವುದಿಲ್ಲ. ಆಯಿತಾ? ತಮ್ಮ ಹೈ ಲೆವೆಲ್ ಪ್ರಭಾವವನ್ನು ಬಳಸಿ ಅವರು ಸಚಿವರಾಗ್ಬಿಟ್ಟಿದ್ದಾರೆ ಅಂತ ಆರೋಪ. ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ KGF-ನ ಶಾಸಕಿ. ಒಂದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಬೇರೆಯವ್ರಿಗೆ ಅನ್ಯಾಯ ಆಗಲ್ವಾ ಅಂತ ಯಾವನ್ರಿ ಅವನು ಈ ಪ್ರಶ್ನೆ ಕೇಳ್ದ? ಕರ್ಕೊಂಬನ್ರಿ ನಾನು ಮುಂದಕ್ಕೆ. ಯೂಸ್ಲೆಸ್ ಫಲಸ್ ತಂದು ಯಾಕೆ ಸರ್? ಕಾಮನ್ ಸೆನ್ಸ್ ಇಲ್ಲ. DK ಶಿವಕುಮಾರ್ ಶಾಸಕರು, ಹೌದು ಅವ್ರ ಬ್ರದರ್ಗೆ ಗ್ರಾಮಾಂತರದಲ್ಲಿ ಟಿಕೆಟ್ ಕೊಡ್ತಾರೆ. ಹೌದು. ಅದಕ್ಕೇನು ಬಡ್ಕೊಂಡು ಸಾಯ್ತೀರಾ ಹಂಗಾರೆ ನಾಳೆ ಎಲ್ಲರೂ? ಯಾರು ಹೇಳ್ದ ನೀವು ರೂಲ್ ಇದೆ ಅಂತ? ಈಗ ಅವ್ರು ಅಳಿಯಂಗೂ ಕೇಳ್ತಿದಾರ. ಈಗ ಅವ್ರು ಅಳಿಯಂಗೂ ಕೇಳ್ತಿದಾರಲ್ಲ ಅಂತ. ಆಯಿತು, ಬೇರೆ ಕಡೆ ಕೇಳಿಲ್ವಾ? ಎಲ್ಲೂ ಆಗಿಲ್ವಾ? ಈಗ ಏನೀಗ ಒಳ್ಳೆ ಕಥೆ ಆಯ್ತಲ್ಲ ನೀವು. ಆಯ್ತಪ್ಪ, ಒಂದು ಕುಟುಂಬದಲ್ಲಿ ಇಬ್ಬರಿದ್ದಾರೆ, ಇನ್ನೊಂದು ಕುಟುಂಬದಲ್ಲಿ ಡಿಮಾಂಡು ಮತ್ತು ಅರ್ಹರು ಸಿಕ್ಕಾಪಟ್ಟೆ ಇದ್ದಾರೆ. ಹಂಗಾಗಿ ಮೂರನೇದು ಕೇಳ್ತಾರೆ. ಏನೀಗ ಅವ್ರನ್ನ ಬೆಳೆಸ್ಬೇಕು. ಜನ ತೀರ್ಮಾನ ಮಾಡ್ತಾರಪ್ಪ. ಹೌದು, ಜನರ ಮೇಲೆ ಬಿಟ್ಬಿಡೋದು. ಚಿಕ್ಕ ಪೆದ್ದಣ್ಣ ಅನ್ನೋರು ಟಿಕೆಟ್ ಕೇಳಿದಾರಂತೆ ಮುನಿಯಪ್ಪನವರು. ಅವರು ಮೂಲತಃ ಕೋಲಾರದವರ ಅಲ್ಲ. ರೇ ಕೋಲಾರ ಸಿಟಿ ಶಾಸಕ ಕೊತ್ತೂರು ಮಂಜುನಾಥ್, ಯು ಕಮ್ ಹಿಯರ್ ಐ ಸೆ, ಐ ವಿಲ್ ಆನ್ಸರ್ ಯು. ಇದೇನಾದರೂ ಆ ಪಾರ್ಟಿ ಹೇಳಿದ್ರೆ, ಯಾಕೆ ಸರ್? ಈ ಪಾರ್ಟಿ ಪರ್ಟಿಕ್ಯುಲರ್ಲಿ ಹೇಳಿದ್ರೆ ಜನ ಮಕ್ಕಕ್ಕೆ ಕೇಳಬೇಕು ಪ್ರಶ್ನೆನಾಗ. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರನ್ನ ಕೋಲಾರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ತಿಪ್ಪರ್ ಲಾಗ ಹೊಡ್ಕೊಂಡು ಸರ್ಕಸ್ ಮಾಡ್ತಾ ಇದ್ದಂತಹ ಗುಂಪಲ್ಲಿ ಇವ್ರು ಇರಲಿಲ್ವಾ? ಅವ್ರು ಬರಲಿಲ್ಲ ಅಂತ ತಾನೇ ಇವರು ಟಿಕೆಟ್ ಕೊಟ್ಟಿದ್ದಲ್ಲಿ. ಅವಾಗ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೊರಗಡೆ ಅವ್ರು ಆಗ್ತಿರ್ಲಿಲ್ವಾ? ಬಂದಿದ್ದಿದ್ರೆ
ಕೊಡಬೇಕು ಅಂತ ಲಬ 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 ಓಡಾಡಿದ್ರಿ ಎಲ್ಲರೂ. ಆಗ ಅವ್ರು ಕೋಲಾರಕ್ಕೆ ಹೊರಗಡೆಯವರಲ್ಲ. ಸಿದ್ದರಾಮಯ್ಯನವ್ರಿಗೆ ಮಾತ್ರ ಆ ಎಕ್ಸ್ಕ್ಯೂಸ್. ಸಿದ್ದರಾಮಯ್ಯನವ್ರ ಮೂಲ ದೇವರು ಕೋಲಾರದಲ್ಲೇ ಇದೆ. ಏನು ರಾಜಕಾರಣಪ್ಪ. ಅವ್ರಿಗೆ ಸಹಿಸಲಿಲ್ಲ ಅಂತಂದ್ರೆ ಏನೋ ಒಂದು ರೀಸನ್ಗಳು ಕೊಡ. ಇನ್ನು ಮುನಿಯಪ್ಪ ಮತ್ತೆ ಕೋಲಾರಕ್ಕೆ ಬಂದರೆ ಬಣಜಗಳ ಹೆಚ್ಚುತ್ತದೆ ಇರ್ಬೋದು, ಗೊತ್ತಿಲ್ಲ. ಅವ್ರ ಕುಟುಂಬಕ್ಕೆ ಬಿಟ್ಟು ಯಾರಿಗಾರು ಸರಿ ಟಿಕೆಟ್ ಕೊಡಿ ಸರ್ ಅಂತ ಹೌದು ವಾದ. ಅವ್ರ ಕುಟುಂಬಕ್ಕೆ ಬಿಟ್ಟು ಯಾರಿಗಾರು ಸರಿ ಟಿಕೆಟ್ ಕೊಟ್ಬಿಡಿ, ಕೊಟ್ಕೊಳ್ಳಿ, ಯಾವನ್ ಬೇಡ. ಎಸ್, ಮೇಲ್ನೋಟಕ್ಕಿದು ಬಲಗೈ ಕೊಡಬೇಕು ಅನ್ನೋದು ಕಾಣಿಸ್ತಾ ಇತ್ತು ಸರ್. ಆಮೇಲೆ ಮುನಿಯಪ್ಪ ಅವರ ವಿರುದ್ಧವಾಗಿ ತಿರುಗ್ತು. ಉದ್ದೇಶ ಏನು? ಕಾಂಗ್ರೆಸ್ಸು ಬಲಗೈ ಎಡಗೈನ ಮೈ ಮೇಲೆ ಎಳಕೊಂಡು ಫೂಲಿಶ್ನೆಸ್ ಮಾಡಬೇಕು ಅಂತಿದ್ರೆ ಮಾಡ್ಕೋಬೋದು. ಬಲಗೈ ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ಚರಿತ್ರಾರ್ಹ ವಿಚಾರದಲ್ಲಿ ನನ್ನ ಪ್ರಕಾರ ಬಲಗೈನಲ್ಲಿ ಕಾಂಗ್ರೆಸ್ಸು ಸ್ಟ್ರಾಂಗು. ಬಹುತೇಕ ನಾಯಕರುಗಳು ಏನು ಹೊರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನಲ್ಲಿ, ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ದಾರೆ, ಹೆಚ್ಚು ಕಡಿಮೆ ಎಲ್ಲರೂ ಬಲಗೈಗೆ ಸೇರಿದವರು. ಏನಿದು ಬಲಗೈ ಎಡಗೈ ಬಹಳ ದೊಡ್ಡದಲ್ಲ. ಈಗ ಬ್ರಾಹ್ಮಣರಲ್ಲಿ ಸ್ಮಾರ್ತರು, ಇನ್ನೊಂದು ಮತ್ತೊಂದು ಮಾಧ್ವರು, ಅಯ್ಯಂಗಾರರು ಅಥವಾ ಎಂತೆಂಥದ ಒಂದೊಂದು ಗುಂಪುಗಳಿಲ್ವಾ. ಲಿಂಗಾಯತರಲ್ಲಿ ನೊಣೊಬ್ಬರು, ಪಂಚಮಸಾಲಿಗಳು, ಗಾಣಿಗರು, ಅವರು ಇವರು ಅಂತೆಲ್ಲ ಇಲ್ವಾ. ಗೌಡ್ರಲ್ಲಿ ಇಲ್ವಾ. ಹಾಗೆ ಇಲ್ಲೂ ಎರಡು ಭಾಗ, ಎಡಗೈ ಬಲಗೈ ಅಂತ ಅವ್ರು ಕರ್ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಈ ಬಲಗೈಯಿಂದ ಬಂದಿರೋರು ಸ್ಟ್ರಾಂಗ್ ಕಾಂಗ್ರೆಸ್ಸಲ್ಲಿ. ಇದು ಕಾಲಾನಂತರದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾದಾಗ ಎಡಗೈಯಲ್ಲಿ ಒಂದಿಷ್ಟು ನಾಯಕರುಗಳು ಎಮರ್ಜಾದ್ರು ಬಿ ಜೆ ಪಿ ಒಳಗಡೆ. ಹಾಗಾಗಿ ಬಿ ಜೆ ಪಿ ಕಡೆಗೆ ಸ್ವಲ್ಪ ಎಡಗೈ ವಾಲಿದ್ದಿದ್ದು ಉಂಟು, ಈಗಲೂ ಹೌದು. ಸ್ವಲ್ಪ, ನಾನು ಫುಲ್ ಅಂತ ಹೇಳಿಲ್ಲ, ಅಥವಾ ಇವ್ರಿಗೆ ಬಲಗೈ ಫುಲ್ ಅಂತಾನೂ ಹೇಳಿಲ್ಲ. ಪವರ್ ಈಕ್ವೇಷನ್ಸ್ ಹೇಳ್ತಾ ಇರೋದು ನಾನು. ಹಾಗಾಗಿ ಈಗ ಇವರು ಬಲಗೈ ಎಡಗೈ ಮಾಡ್ಕೊಂಡ್ರೆ, ಈಗ ಬಲಗೈ ಕೊಡಿ ಯಾರಿಗಾದ್ರೂ ಕೋಲಾರದಲ್ಲಿ ಅಂತಂದ್ರೆ, ಆಗ ಎಡಗೈನವರು ಅಲ್ಲಿ ಕಡಲೆಕಾಯಿ ಬೀಜನ ತಿಂತಾ ಇರಲ್ಲ, ಅವರು ಕೇಳ್ತಾರೆ. ಎಡಗೈ ಈಗ ಕೊಟ್ರೆ ನಮ್ಮ ಬಲಗೈ ಕೊಡು ಅಂದ್ರೂ ಕೊಡ್ಲಿಲ್ಲ ಅಂತ ಬಲಗೈಯವರು ಏನು ಮಾಡ್ತಾರೋ ಗೊತ್ತಿಲ್ಲ. ಇದ್ಯಾವುದು ಅಲ್ಲ, ಇದು ತಮ್ಮ ವೈಯಕ್ತಿಕ ರಾಜಕಾರಣದ ಯುದ್ಧದ ಮುಂದುವರಿದ ಭಾಗ. ಅವ್ರವ್ರದ್ದು ಫೈಟಿಂಗ್ಗಳು. ಅದನ್ನು ಡ್ರಾಮಾ ಅಂತ ಕರಿತೀರೋ ಏನಂತ ಕರಿತೀರೋ ನನಗೆ ಗೊತ್ತಿಲ್ಲ. ಅದು ಡ್ರಾಮಾನೂ ಹೌದು, ಒತ್ತಡ ಹಾಕುವ ತಂತ್ರದ ಒಂದು ಪ್ರಹಸನವೂ ಹೌದು. ನಾವೇನು ಮಾಡಿಬಿಡುತ್ತೇವೆ ನೋಡು ಎಂದು ಒಂದು ಥರ ಹೈಕಮಾಂಡ್ಗೆ ಸಡ್ಡು ಹೊಡೆಯುವುದೂ ಹೌದು. ಇದು ಆದರೆ ಇದು ಮುಜುಗರ ಅಲ್ವಾ ಸರ್ ಪಕ್ಷಕ್ಕೆ? ಅದನ್ನು ಅವ್ರವ್ರ ಪಕ್ಷದವ್ರು ಉತ್ತರ ಕೊಡಬೇಕು, ಮುಜುಗರವಾ ಅಲ್ಲವಾ ಅಂತ. ಯಾಕಂದರೆ ಕೆಲವೊಮ್ಮೆ ಈ ರಾಜಕೀಯ ಪಕ್ಷಕ್ಕೆ ಹೇಗಿರುತ್ತೆ ಅಂದರೆ, ತಮ್ಮ ಪಕ್ಷದಲ್ಲಿ ಆದಾಗ ಅದು ಮುಜುಗರ ಅಲ್ಲ, ಇನ್ನೊಬ್ಬರದರಲ್ಲಿ ಆದರೆ ಮುಜುಗರ. ನಮ್ಮ ಮನೆಯಲ್ಲಿ ಹೆಗ್ಗಣ ಸತ್ತು ಬಿದ್ದರೆ, ಆನೆ ಸತ್ತು ಬಿದ್ದರೆ ವಾಸನೆ ಬರುವುದಿಲ್ಲ. ಪಕ್ಕದ ಮನೆಯಲ್ಲಿ ಹೆಗ್ಗಣ ಸತ್ತ ಕೂಡಲೇ ವಾಸನೆ ಬರುವುದು. ಹಾಗಿದೆ ಪರಿಸ್ಥಿತಿ ಈ ದೇಶದಲ್ಲಿ. ಹಾಗಾಗಿ ಇದನ್ನು ಏನಂತ ಟ್ರೀಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದು ಅವ್ರಿಗೆ ಬಿಟ್ಟಿದ್ದಿತ್ತು. ಬಟ್ ಇಟ್ ಈಸ್ ನಥಿಂಗ್ ಬಟ್ ಎ ಪ್ರೆಷರ್ ಟ್ಯಾಕ್ಟಿಕ್ಸ್. ಎಲ್ಲ ಗ್ರೂಪ್ಗಳು ಫಾಲೋ ಮಾಡ್ತಿರೋ ಮೆಥಡಾಲಜಿಗಳು. ಬಂಡಾಯ ಹೇಳೋದು ಮತ್ತೊಂದು ಕಾಮನ್. ಸರಿ, ರಾಜೀನಾಮೆ ಹಂತಕ್ಕೆ ಹೋಗೋದು ಇದು ಹೊಸ ಅಸ್ತ್ರ. ಸರ್ಪ್ರೈಸ್ಡ್. ತಾಕತ್ತಿದ್ರೆ ಯಾರು ಒಬ್ಬರು ರಾಜೀನಾಮೆ ಕೊಡಬೇಕಾಗಿತ್ತು. ರಾಜೀನಾಮೆ ಪತ್ರನ ಸಭಾಪತಿ ಮುಂದಕ್ಕೆ ತೆಗೆದುಕೊಂಡು ಹೋಗಿ ತೋರಿಸಿ ಮಾಧ್ಯಮಕ್ಕೆ ಅಲ್ಲಿ ಜೋಬಲಿಟ್ಕೊಂಡು ಬರ್ತೀನಿ ಅನ್ನಕ್ಕೆ, ಅದೇನು ಫಿಲಮ್ ಥಿಯೇಟ್ರಲ್ಲಿ ಹೋಗಿ ಎದ್ದು ಬಂದಂಗೆ ಅರ್ಧ ಇಂಟರ್ವೆಲ್ಲಲ್ಲಿ ಸಿಎಂ ಒಂದಿನ ಟೈಮ್. ವಾಟ್ ಸಾರ್ಟ್ ಆಫ್ ಎ ನಾನ್ ಸೀರಿಯಸ್ ಕ್ಯಾರೆಕ್ಟರ್ಸ್ ಯು ಆರ್ ನೀವೆಲ್ಲ. ರಾಜಕಾರಣದಲ್ಲಿ ಒಂದು ಗಂಭೀರತೆ ಬೇಡ. ಒಂದು ಸಭಾಪತಿ ಹತ್ರಕ್ಕೆ ಹೋಗಿ, ಸಭಾಪತಿ ಯಾರು ಇರಲಿ, ಹೋಗುವುದಕ್ಕೆ ಮೊದಲು ಏನು ನಿಮ್ಮ ಮೆದಳೆಲ್ಲ ಆಫ್ ಆಗಿಬಿಟ್ಟಿತ್ತಾ? ಮಾನ ಮರ್ಯಾದೆ ಇಲ್ಲ ನಿಮ್ಗಳಿಗೆ? ತಗೊಂಡೋಗಿ ಅಲ್ಲಿ ಹಿಂಗೆ ತೋರಿಸ್ಬಿಟ್ಟು ಜೋಬ್ಗೆ ಇಟ್ಕೊಂಡ್ಬರ್ತಾರಂತೆ. ನೆಕ್ಸ್ಟ್ ಟೈಮ್ ಬಂದಾಗ ಹೇಳಬೇಕು ಸಭಾಪತಿ, ಬಾಯಿ ಮುಚ್ಕೊಂಡು ನಾನು ಬಂದಾಗ ಬರ್ತೀನಿ ಕಾಯ್ರೆಯ ಕೂತ್ಕೊಂಡು ಅಂತ. ಕಾಮನ್ ಸೆನ್ಸ್ ಬೇಡ? ಅದಕ್ಕೆ ರೀಸನ್ ಸಿಎಂ ಒಂದು ದಿನ ಸಮಯ ಕೇಳಿದ್ರಂತೆ. ಅದಕ್ಕೆ ಏನು ಕೇಳಕ್ಕೆ ಮೊದಲು ಕತೆ ಕಾಯ್ತಾ ಇದ್ರು ಒಳಗೆ ಹೋಗೋವಾಗ? ಡ್ರಾಮಾ ಅಲ್ಲದೆ ಇನ್ನೇನಿದು? ಇಟ್ ಈಸ್ ಅ ಡ್ರಾಮಾ. ನಿಮ್ಮವ್ರಿಗೆ ಬೇಕೋ ಬೇಡವಾ ನಿಮಗೆ ಬಿಟ್ಟಿದ್ದು. ರಾಜೀನಾಮೆ ಕೊಟ್ಬಿಡ್ತೀನಿ. ಕೊಟ್ಬಿಟ್ಟು ಎಲ್ಲಿಗೆ ಹೋಗ್ತಾರಂತಪ್ಪ ಈ ಎರಡು MLCಗಳು? ಕೋಣ 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 ಅನ್ಕೊಂಡು ಎಲ್ಲಿ ಹೋಗ್ತಾರಂತೆ? ಜನರು ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಯಾವ ಜನ ಆಯ್ಕೆ ಮಾಡಿರ್ತಾರೆ ಇವ್ರನ್ನೆಲ್ಲ MLCಗಳಿಗೆ? ಯಾರ ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 6,000 ಓಟು, ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಅದು 12,000 ಓಟ್ ಹಾಕ್ಸ್ಕೊಳ್ಳೋರಿಗೆ ಯಾರು ಎಲೆಕ್ಟ್ ಮಾಡಿದಾರಂತೆ?
ಯಾವ ಜನ ಅಂತೆ? ಆಗಿದ್ದಿದ್ರೆ ನೀವೆಲ್ಲ ಅವಾಗ ಅಸೆಂಬ್ಲಿಲಿ ನಿಲ್ತು ಗೆಲ್ತಿದ್ರಿ. ಜನ ಅಂತೆ, ಜನ. ಎಸ್. ಕೋಲಾರ ಟಿಕೆಟ್ ಸಂಬಂಧ ರಮೇಶ್ ಕುಮಾರ್ ಬಣದ ಬೆದರಿಕೆ ಬರೀ ಬೆದರಿಕೆಯಾಗಿ ಒಬ್ಬ ಮಂತ್ರಿಯಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಮಾತುಗಳು ಬಾಯಿಂದ ಬರೋದು ಅಥವಾ ನಡೆಗಳು ಮಾಡೋದು ವಾಟ್ಸಾಟ್ ಆಫ್ ಇದು. ಎಸ್. ಸಚಿವ ಸುಧಾಕರ್ ಮತ್ತು ಇತರರು ಸ್ಪೀಕರ್ಗೆ ರಾಜೀನಾಮೆ ಪತ್ರ ನೀಡೋ ಸಲುವಾಗಿ ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡಿಕೊಂಡ್ರು. ಇಬ್ಬರು ಎಂಎಲ್ಸಿಗಳು ವಿಧಾನಸೌಧದಲ್ಲಿ ಸಭಾಪತಿಯವರನ್ನ ಭೇಟಿ ಮಾಡೋದಕ್ಕೆ ಮುಂದಾದ್ರು. ಬಂಡಾಯದ ಸುಳಿವು ಸಿಗುತ್ತಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವ ಬೈರತಿ ಸುರೇಶ್ರನ್ನ ಫೀಲ್ಡ್ಗೆ ಇಳಿಸಿದ್ರು. ಖುದ್ದು ತಾವೇ ಕರೆ ಮಾಡಿ ವೇಟ್ ಅಂಡ್ ಸಿ ಅಂತ ಸಮಾಧಾನ ಮಾಡೋಕೆ ಪ್ರಯತ್ನವನ್ನ ನಡೆಸಿದ್ರು. ಸಭಾಪತಿಗೂ ಕರೆ ಮಾಡಿ ರಾಜೀನಾಮೆ ಸ್ವೀಕರಿಸಬೇಡಿ ಅನ್ನುವಂತಹ ಮನವಿಯನ್ನ ಸಿಎಂ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಬಂಡಾಯ ನಾಯಕರೆಲ್ಲರೂ ನಾವು ಸಿಎಂ ಮನವಿಗೆ ಹೋಗೊಟ್ಟು ಸದ್ಯಕ್ಕೆ ರಾಜೀನಾಮೆ ಕೊಡ್ತಾ ಇಲ್ಲ, ಒಂದು ದಿನ ಕಾದು ನೋಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಮಂಗಳೂರು ಫ್ಲೈಟ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ರು, ನಂತರ ಕ್ಯಾನ್ಸಲ್ ಮಾಡಿದ್ದಾರೆ. ಇದೆಲ್ಲ ಗಿಮೆಕ್ ಅನ್ನೋ ಅರ್ಥದಲ್ಲಿ ಸಚಿವ ಮುನಿಯಪ್ಪ ಕೌಂಟರ್ ಕೊಟ್ಟಿದ್ದಾರೆ. ನಿಜ ಬಲಗೈನವರು ಕೊಡಬೇಕು ಅನ್ನೋದು, ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು. ಅವರ ಮಾತಾಡಿದ್ದೀನಿ, ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಯಾರ ಕೈ ಮೇಲೆ ಆಗಲ್ಲ, ಕಾಂಗ್ರೆಸ್ ಪಕ್ಷ ಗೊತ್ತಿಲ್ಲ. ಅದು ಹೈಕಮಾಂಡ್ ಸಡ್ಡು ಯಾರು ಹೊಡೆದಿಲ್ಲ. ಈಗ ನಾವು ರಿಕ್ವೆಸ್ಟ್ ಮಾಡಿರೋದಕ್ಕೆ ನಮ್ಮ ಶಾಸಕರುಗಳೆಲ್ಲ ಒಪ್ಕೊಂಡಿದ್ದಾರೆ, ಅದಕ್ಕೆ ವಾಪಸ್ ಬರ್ತಿದ್ದಾರೆ. ಸಕ್ಸಸ್ ಆಗಿದೆ ಅಂತಲ್ಲ, ಮುಖ್ಯಮಂತ್ರಿಗಳು ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ಮೇಲೆ ನಾವು ಮುಖ್ಯಮಂತ್ರಿ ಮೀಟ್ ಮಾಡಿದ್ಮೇಲೆ ತೀರ್ಮಾನ ತಗೊಂಡು ಅದು ಹೈಕಮಾಂಡ್ ಕೊಡ್ಲಿ, ಅವ್ರ ಕುಟುಂಬಕ್ಕೆ ಬೇಡ ಅಂತ ನಾವು ಹೇಳಿದ್ವಿ. ನಾವು ಮುಖ್ಯಮಂತ್ರಿಗಳು ಮೊನ್ನೆ ಜಿಲ್ಲಾ ಮಂತ್ರಿಗಳ ಮುಖಾಂತರ ನಮ್ಗೆ ಈಗಾಗಲೇ ದೂರವಾಣಿ ಮುಖಾಂತರ ಮಾತಾಡಿ ಒಂದ್ ದಿವಸ ಕಾಲಾವಕಾಶ ಕೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಗೌರವ ಕೊಡಬೇಕು, ಅದಕ್ಕಾಗಿ ವಾಪಸ್ ಹೋಗ್ತಾ ಇದೀವಿ. ನಾವು ಬಲಗೈ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ನಾನೇನು ಮಾತಾಡೋದು ಅದೆಲ್ಲ ಅವರು ಹೈಕಮಾಂಡ್ ಅವರು ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳನ್ನು ಅಧ್ಯಕ್ಷರು ಮಾಡಬೇಕು. ಏನು ಮಾತಾಡೋದಿಲ್ಲ ರೀ. ನಾನು ಎಲ್ಲರಿಗೂ ಸೀಟ್ ಕೊಡಿ, ನಂದೇನು ಅಭ್ಯಂತರ ಇಲ್ಲ. ನಾನು ಇವತ್ತು ಆ ರೀತಿ ಮಾತಾಡ್ತಾ ಇದ್ದಾರೆ. ನಾನು 7 ಸಾರಿ ಗೆದ್ದಿದ್ದೆ, ಗೆಲ್ಲೋದು ನನಗೆ ಗೊತ್ತಿದೆ. ಸುಧಾಕರ್ ಅವರು ಮಂತ್ರಿ ಇದ್ದಾರೆ, ಅವ್ರು ಹೇಳಿಲ್ಲ. ಸರ್ಕಾರದ ಭಾಗ ಆಗಿರೋ ಸಚಿವರು ಶಾಸಕರುಗಳೇ ಈ ರೀತಿ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಆ ಪಕ್ಷದ ಡಿಸಿಪ್ಲೀನು, ದಿ ಸೋ ಕಾಲ್ಡ್ ಡಿ ಕೆ ಶಿವಕುಮಾರ್ ಒಂದ್ಸರಿ ಎಲ್ಲ ಅಸೆಂಬ್ಲಿಲಿ ಹೇಳ್ತಿದ್ರಲ್ಲ, ನಮ್ಮಲ್ಲೇನಾದ್ರು ಇದ್ದಿದ್ದಿದ್ರೆ 24 hours ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಕಳಿಸ್ಬಿಡ್ತಿದ್ದೆ. ಇದೇನಿದು ಸಚಿವರಾಗಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತ ಕೂತ್ಕೊಳ್ಳೋದು, ಪಕ್ಷದ ವಿರುದ್ಧವಾಗಿ ಹೋಗಿ ನಾನು ರಾಜೀನಾಮೆ ಕೊಡ್ತೀನಿ MLCಗೋ MLAಗೋ ಅಂತ ಹೋಗೋದು, ಅದೇ ಡಿಸಿಪ್ಲಿನ್ ಅಲ್ವಾ? 24 hours ತೆಗೀರಿ ನೋಡೋಣ. ನಿಮ್ಮ ಪಕ್ಷದಲ್ಲೂ ಅಲ್ಲ, ಅದೇ ಸಿ ಎಲ್ಲ ಕಡೆ ಸ್ವಚ್ಛ ಇದ್ದು ಒಂಚೂರು ಕಸ ಇದ್ರೆ ಗುಡಿಸ್ಕೊಳ್ಳೋಣ ಅನ್ಬೋದು. ಎಲ್ಲ ಕಡೆ ಸ್ವಚ್ಛವಾಗಿದ್ದು ಎಲ್ಲೋ ಒಂದ್ ಕಡೆ ಒಂಚೂರು ಕಸ ಬಿದ್ದಿದೆ ಅಂದ್ರೆ ಗುಡಿಸ್ಕೊಳ್ಳೋಣ ಅನ್ಬೋದು. ಎಲ್ಲ ಕಡೆಯೂ ಕಸ ಬಿದ್ದಿದ್ರೆ ಸ್ವಚ್ಛ ಜಾಗವನ್ನು ಗುಡಿಸ್ಕೊಂಡು ಹುಡುಕೊಳ್ಳೋದಾದ್ರೂ ಹೇಗ್ರಪ್ಪ? ಕಷ್ಟ ಕಷ್ಟ. ಹಾಗೆ ಎಲ್ಲಿಂದ ಶುರು ಮಾಡೋದು ಇದು ಹಾಗೆ. ಏನಕ್ಕಂತೆ ಫೈಟ್ ವಿರುದ್ಧ ನೋಡೋಣ ಸರ್. ನೋಡಿ, ಅದೇನೋ 25 ವರ್ಷದ ಇತಿಹಾಸ ಅಂತ ಒಂಥರ ಇದು ನಾಗರಾವ್ ಸ್ಟೋರಿ ಆದಂಗೆ ಆಗತ್ತೆ ಇದು ಈಗ ಅಲ್ವಾ? 12 ವರ್ಷದ 24 ವರ್ಷದ ವೈರತ್ವ, ಹಾವಿನ ದ್ವೇಷ ಅನ್ನೋ ಥರ. ಹಾವಿಂದ ಯಾವ ದ್ವೇಷನೂ ಇಲ್ಲ, ಸುಮ್ಮನೆ ಹೇಳ್ಬೇಡಿ ನೀವು. ಅಲ್ಲ ಸರ್, ಅದೇ ಮಾತಿಗೆ 1000 ಹೇಳ್ತಾರೆ ಮಾತಲ್ಲಿ, ಅದನ್ನೇ ಪದೇ ಹೇಳ್ಬಿಟ್ಟು ನಿಜ ಅಂತ ಮಾಡಬೇಡಿ. ಯಾರು ಬೇಕು ಕೂತ್ಕೊಂಡು ಯಾವ ಹಾವುಗೋ ಯಾವ ಥರ 14 ವರ್ಷ 12 ವರ್ಷ 16 ವರ್ಷ 26 ವರ್ಷ ಎಲ್ಲ ಇಲ್ಲ. ನಾವೇನು ವಾಚ್ ಕಟ್ಕೊಂಡು ಓಡಾಡ್ತಿರುತ್ತೆ ಇಲ್ಲಿ ಇಲ್ಲಿ ಅಂದ್ಬಿಟ್ಟು ಅವಾಗ ನೋಡ್ಕೊತಾ ಇರುತ್ತೆ. ಎಷ್ಟು ವರ್ಷ ಆಯ್ತು ಇವ್ನ ಜೊತೆ ನಂದು ಫೈಟಿಂಗು ಅಂತ. ಸುಮ್ಮನೆ ಇಲ್ಲದನ್ನು ಬಿಡಬೇಡಿ, ಯಾವ ಹಾವುಗೂ ಇಲ್ಲ ಎಂಥದ್ದು ಇಲ್ಲ. ಆದರೆ ಲುಕ್ ಇಟ್ ದಿ ವೇ, 25 ವರ್ಷ ಅಂತೆ ಅವ್ರ ತಂದೆಗೆ ಟಿಕೆಟ್ ತಪ್ಪಿಸಿದ್ರಂತೆ. ಮುನಿಯಪ್ಪ ವಿರೋಧ ನಡುವೆ ಅವ್ರ ಪಕ್ಷೇತರ ಗೆದ್ದಿದ್ರು ಚೌಡರೆಡ್ಡಿ ಅವರು. ಐ ನೋ ಇಟ್ ಬಿಕಾಸ್ ಹಿ ವಾಸ್ ಎ ನೈಸ್ ಮ್ಯಾನ್, ಇಸ್ ಎ ಗುಡ್ ಮ್ಯಾನ್. ಅದರಿಂದ ನನ್ನ ಯಾಕಂದರೆ ನಾನು ಆಸ್ ಎ ರಿಪೋರ್ಟರ್ ಹ್ಯಾವ್ ಸೀನ್ ಇಮ್. ಇವ್ರ ತಂದೆನ ಅವ್ರ ಮಂತ್ರಿ ಬೇರೆ ಆದ್ರು ಆಮೇಲೆ ಒಂದ್ಸರಿ ಒಂದು ಹಂತದಲ್ಲಿ ಒಂದು ಟರ್ಮಲ್ಲೋ ಏನೋ, ಅವಾಗ ನನಗೆ ಗೊತ್ತದು. ಆಲ್ ರೈಟ್, ಕೊನೆಗೆ ಅವ್ರನ್ನ ಪಕ್ಷದ ಉಚ್ಚಾಟನೆ ಮಾಡಿಸ್ಬಿಟ್ಟಿದ್ರು ಮುನಿಯಪ್ಪನವರು. ಕರೆಕ್ಟ್. ಇದು ಹಂಗೆ, ಇದು ರಥ ನಂದು ಓಡ್ತಾ ಇದ್ದಾಗ ನಂದು ಓಡುತ್ತೆ. ಕಾಲಚಕ್ರ ಬದಲಾದಾಗ ನಾನು ಹಳೇ ಕಾಲ ಟೈಪಲ್ಲಿ ಕ್ಲೀನಾಗಿ ಮರದ ಚಕ್ರ ಮಾಡ್ಕೊಂಡು ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಇನ್ನೊಬ್ಬ ಇಂಟೆಲಿಜೆಂಟ್ ಆಗಿ ಬಂದು ಟೈರ್ ಗಾಡಿ ತಂದುಬಿಡ್ತಾನೆ, ಅವನು ಇನ್ನೂ ಸ್ಪೀಡಾಗಿ ಹೋಗ್ಬಿಡ್ತಾನೆ. ಏನು ಮಾಡೋಕ್ಕಾಗತ್ತೆ? ಅಪ್ಡೇಟ್ ಆಗಿಲ್ಲ. ಕರೆಕ್ಟ್, ಅಪ್ಡೇಟ್. 2004-08 ಸುಧಾಕರ್ ಆಯ್ಕೆ ಆದರು, ಆಮೇಲೆ ಸೋತಿದ್ರು, ಪಕ್ಷ ಬಿಟ್ಟಿದ್ರು, ಆಮೇಲೆ ಏನೋ ಮತ್ತೆ ಸೇರಿಕೊಂಡ್ರು, ಪುಣ್ಯಕ್ಕೆ ಮತ್ತೆ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಹೆಂಗಾಗತ್ತದು? ಹೌ ಇಸ್ ಇಟ್ ಪಾಸಿಬಲ್? ಅಪ್ಪನ ಕಾಟ, ನನಗೆ ಕಾಟ, ಕಂಟಿನ್ಯೂಸ್ ಕಾಟ, 25 years ಕಾಟ, ನಾಗರಾವು, ಕೆರೆಯಾವು, ಮೀನಾವು, ಆವು ಯಾವ ಕಾಟ, ಎಲ್ಲ ಕಾಟ ಇದೆ. ಹೆಂಗಪ್ಪ ಬಿಡೋಕ್ಕಾಗತ್ತೆ? ಕಾಲಚಕ್ರ ತಿರುಗಲೇಬೇಕು ಅಷ್ಟೆ. ಎಸ್.
ಹಿಂದೆಯಿಂದ ನಮಗಾಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಪಕ್ಷದಲ್ಲಿ ಹೇಳ್ಕೊಂಡು ಬಂದಿದ್ವಿ. ನೀವು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ಆದರೆ ಮತ್ತೆ ಅವರ ಒಂದು ಕುಟುಂಬದವರಿಗೆ ದಯವಿಟ್ಟು ಕೊಡಬೇಡಿ. ಬೇರೆ ಯಾರಿಗಾದ್ರೂ ಕೊಡಿ, ನಮ್ದು ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ. ಆದರೆ ಕೆಲವು ಸೂಚನೆಗಳು ಯಾವ ರೀತಿ ಬಂತು ಅಂದರೆ, ಅವರು ಈ ರೀತಿಯಾಗಿ ಅವರದೇ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸೂಚನೆಗಳು ಬಂದಾಗ ಇವತ್ತು ನಾವು ನಮ್ಮ ರಾಜಕೀಯಗಳು ಬೇಕಾದ್ರೆ ನಾವು ಬಿಡ್ತೀವಿ. ಆದರೆ ನಾವು ಮತ್ತೆ ಈ ರೀತಿಯಾದಂಥ ತೊಂದರೆಗೆ ನಮ್ಮ ಕ್ಷೇತ್ರಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ತೊಂದರೆ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಲ್ಲ ಅಂತ. ಈ ಹಿಂದೆಲ್ಲ ಪಕ್ಷ ಬಿಟ್ಟು ಹೋಗಿ ಮತ್ತೆ ಬಂದಿರೋದ್ರಿಂದ ಸುಧಾಕರ್ ಅವರು ಸರ್ ಅವ್ರ ರಾಜೀನಾಮೆ ಕೇಸ್ ಸ್ವಲ್ಪ ಡಿಫ್ರೆಂಟ್. ಯಾಕಂದರೆ ಆ ವೈರತ್ವ ಅಥವಾ ಸ್ಪರ್ಧೆ ಇದ್ದಿದ್ದರಿಂದ ಹಿ ವೆಂಟ್ ಫಾರ್ 2 times ಇಂಡಿಪೆಂಡೆಂಟ್ ಆಗಿ ಸೋತು ಸಾಕಷ್ಟು ಶಿಕ್ಷೆಗೆ ಗುರಿಯಾಗಿರೋ ವ್ಯಕ್ತಿ. ನಂಗೆ ಗೊತ್ತಿಲ್ಲ, ಈಗಲೂ ತಲೆಕೆಟ್ಟಿ ಥರ ಆದರೆ ಒಂದ್ಸರಿ ಇದ್ದಕ್ಕಿದ್ದಂತೆ ಹೋಗೋದಾಗ ರಾಜೀನಾಮೆ ಕೊಟ್ಟರು ಕೊಡ್ಬೋದೇನೋ, ನಮಗೆ ಬರಲ್ಲ ಆ ಕೇಸನ್ನು. ಯಾಕಂದರೆ ಅದ್ರದ್ದು ಬ್ಯಾಕ್ ಹಿಸ್ಟ್ರಿ ಹಂಗಿದೆ. ಉಳಿದವ್ರದ್ದೆಲ್ಲ ಪ್ಯೂರೆಸ್ಟ್ ಫಾರಮ್, ಅತಿ ಶುದ್ಧ, ಶುದ್ಧ ಅತಿ ಶುದ್ಧ ಡ್ರಾಮಾ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಗಲಾಟೆ ನಿರೀಕ್ಷೆಯಂತೆ ವಿಪಕ್ಷ ಬಿಜೆಪಿಗೆ ಆಹಾರವಾಯಿತು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಸಿದ್ದರಾಮಯ್ಯ ಅಶಕ್ತ ಮುಖ್ಯಮಂತ್ರಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟೀಕೆ ಮಾಡಿದರು. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟ್ ಕೊಡ್ತು. ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲವೂ ಸ್ಪಷ್ಟ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಇವರ ಜಗಳ ಮತ್ತು ಅವರಿಗೆ ಸರಿಯಾದ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ. ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸುವಂಥದ್ದು. ಮುಖ್ಯಮಂತ್ರಿ ಒಬ್ಬ ಅಶಕ್ತ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ರೀತಿಯಾದಂಥ ಚಟುವಟಿಕೆಗಳು ಶಾಸಕರು ಮಾಡ್ತಾ ಇದ್ದಾರೆ. ಸದ್ಯ ಅವರ ತಟ್ಟೆಯಲ್ಲಿರೋ ಹೆಗಣನ ಅಷ್ಟು ಸರಿ ಮಾಡ್ಕೊಳ್ಳಿ, ಆಮೇಲೆ ಬೇಕಿದ್ದು ಮಾತು. ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆನೂ ಇನ್ನೂ ತೀರ್ಮಾನ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು. ಅವ್ರ ತಟ್ಟೆಯಲ್ಲಿರೋದು ಹೆಗಣ, ಹೌದು. ಇವ್ರ ತಟ್ಟೆನಲ್ಲಿ ಒಲಿ ಒಂದು ನೊಣನಾರು ಇದೆಯಾ? ಇದೇನು ತಪ್ಕೊಳ್ಳೇಬೇಕಲ್ಲ. ಏನೂ ಇಲ್ಲ, ಸ್ವಚ್ಛವಾಗಿದೆ ತಟ್ಟೆ. ಎಲ್ಲೂ ಸರಿ ಇಲ್ಲ, ಎಲ್ಲೂ ಸರಿ ಇಲ್ಲ ಯಾವುದೂ. ಈಶ್ವರಪ್ಪನವರ ವಿಚಾರ ಬಂದಾಗ ಪ್ರೈಮ್ ಮಿನಿಸ್ಟರ್ ಅಶಕ್ತ ಅಥವಾ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅಥವಾ ಯಾರೋ ಅಶಕ್ತರು ಅನ್ನೋದಾದರೆ ಇದು ಅದೇನೆ. ರಾಜೀನಾಮೆ ಕೊಡಕ್ಕೆ ಲೆಟ್ರಿ ಹಿಡ್ಕೊಂಡು ಸಭಾಪತಿಗಳ ಹತ್ರಕ್ಕೆ ಹೋಗಿ ಬರೋದು ನೊಣಾನ, ಹೆಗ್ಗಣಾನ, ಆನೇನ, ಗೆಂಡಾಮೃಗಾನ, ಯಾವುದೋ ಒಂದು ಇರಬೇಕಲ್ಲ. ಹಂಗೆ ಆಗಲೇ ನಾನು ಹೇಳಲಿಲ್ವಾ, ನಮ್ಮ ಮನೇಲಿ ಸತ್ತರೆ ಸ್ಮೆಲ್ ಬರಲ್ಲ. ಹೌದು, ಪಕ್ಕದ ಮನೇಲಿ ಸಣ್ಣದ ಸತ್ರು ಬರುತ್ತೆ. ಹಾಗೆ ಅದಕ್ಕೆ ಆರಂಭದಲ್ಲಿ ನಾನು ಹೇಳಿದ್ದಿದ್ದು, ಸಂವಿಧಾನಕ್ಕೆ ಒಂದು ಹೊಸ ಭಾಗವನ್ನು ನಾವು ಸೇರಿಸಬೇಕು. ಅದು ಪ್ರಜೆಗಳ ದೌರ್ಭಾಗ್ಯಗಳು, ಪ್ರಜೆಗಳ ಹಕ್ಕುಗಳು, ಪ್ರಜೆಗಳ ಜವಾಬ್ದಾರಿಗಳು, ಪ್ರಜೆಗಳ ದೌರ್ಭಾಗ್ಯಗಳು ಅಂತ ಒಂದು ಸೇರಿಸಿದ್ರೆ, ಇದೆಲ್ಲ ಬಂದಾಗ ನೀವು ನಮ್ಮನ್ನು ಕೇಳೋ ಹಂಗಿಲ್ಲ. ಎಲ್ಲ ಸಂವಿಧಾನದಲ್ಲಿ ಇದೆಯೋ ಇಲ್ವೋ ಆ ಪ್ರಕಾರ ಮಾಡ್ತಾ ಇದ್ದೀವಿ ನಾವು. ನೀನೇ ಕೇಳಬಾರ್ದಿದ್ನಲ್ಲ, ನೀನು ಸಂವಿಧಾನ ವಿರೋಧಿ ಅಂತನಾದರೂ ನನ್ನನ್ನು ಕೇಳ್ಬೋದು. ಪರಿವಾರಕ್ಕೆ ಟಿಕೆಟ್ ಕೊಡಬೇಕು ದೌರ್ಭಾಗ್ಯದಲ್ಲಿ ಇದ್ದುಬಿಟ್ರೆ, ನೀವು ನಾಳೆ ತಗೊಂಡಾಗ ನಾನು ಕೇಳೋಕ್ಕೆ ಬಂದರೆ, ಯಾಕೆ ಕೇಳ್ತಾ ಇದೀಯಾ ನೀನು? ಸಂವಿಧಾನದಲ್ಲಿ ಇದೆಯಾ ಇಲ್ವಾ? ನಿನ್ನ ದೌರ್ಭಾಗ್ಯ ಅದು ಅಂತ ಒಪ್ಕೊಂಡ್ಮೇಲೆ ಮುಗಿದಾಯ್ತು. ಇವನು ಸಂವಿಧಾನ ವಿರೋಧಿ ಇವನು ಅಂತ ನೀವು ನನಗೆ ಬೈಬೋದಾ? ಅಟ್ಲೀಸ್ಟ್ ಅವಕಾಶ ಮಾಡ್ಕೊಳ್ಳಿ, ದಯವಿಟ್ಟು ಮಾಡ್ಕೊಳ್ಳಿ.